ಮಾಡಿಕೊಡ್ರಿ ಅನ್ನೋಂಥ ಡಿಮಾಂಡ್ ಇಟ್ಟಿದ್ದಾರೆ. BJP ಅವರು ನಮಗೆ ಹೇಳಿದರೆ ನಾನು ಬಿಟ್ಟು ಕೊಡ್ತೀನಿ, ಅವ್ರು ಹೇಳಿ ನೋಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಸಹಿತ ಪೊಲಿಟಿಕಲ್ ಗೇಮನ್ನು ಅವ್ರದ್ದು. ಯಾಕಂದ್ರೆ BJP ಇವತ್ತು ಒಳಗಿಂದೊಳಗೆ ಅವ್ರಿಗೆ ಗೊತ್ತಂದ್ರೆ ಫಡ್ನವೀಸನ್ನು ಮಾಡುವ ಹಾಗಿಲ್ಲ. ಯಾಕಪ್ಪ ಅಂತಂದ್ರೆ ಫಡ್ನವೀಸ್ ಒಂದನೇದ್ದು ಮಹಾರಾಷ್ಟ್ರದಲ್ಲೇ ಬ್ರಾಹ್ಮಣ ಮತ್ತು ಮರಾಠ ಮಧ್ಯದಲ್ಲಿ ಒಂದು ತಿಕ್ಕಾಟದಾನೆ. ಯಾಕಪ್ಪ ಅಂದ್ರೆ ಮರಾಠರ ಆಡಳಿತವನ್ನು ಈ ಪೇಶ್ವಾಗಳು ತಮ್ಮ ಕೈಗೆ ತೆಗೆದುಕೊಂಡ್ರು, ಮೋಸ ಮಾಡಿದ್ರು ಅನ್ನೋಂಥ ಆರೋಪಗಳಿದ್ದಾವೆ. ಹೀಗಾಗಿ ಬ್ರಾಹ್ಮಣ್ಯವನ್ನು ಮೆಚ್ಚೋದಿಲ್ಲ. ಒಂದು ಬ್ರಾಹ್ಮಣರ ಒಬ್ಬ ಮುಖ್ಯಮಂತ್ರಿ ಆಗೋದು ಅವ್ರಿಗೆ ಮನಸ್ಸಿಲ್ಲ ಅಂತ ಅನ್ನಿಸ್ತಾ ಇದೆ. ಅದರಲ್ಲೂ ಈಗ ಇದೇ ಒಂದು ವಿಷಯವನ್ನು ಅರ್ಥ ಮಾಡ್ಕೊಂಡಿರುವಂಥ ಶಿಂದೆ ಅವರು ಮತ್ತು ಅಜಿತ್ ಪವಾರ್ ಅವರು ತಮ್ಮ ಪೊಲಿಟಿಕಲ್ ಗೇಮ್ ಮಾಡ್ತಾ ಇದ್ದಾರೆ ಇಬ್ಬರು. ನಮ್ಮ ಅಜಿತ್ ಪವಾರ್ ಅವ್ರ ಮೇಲೆ ಆರೋಪಗಳು ಸಾಕಷ್ಟಿದ್ದಾವೆ, ಭ್ರಷ್ಟ ಅದು ಇದು ಅಂತೇಳಿ. ಅದಕ್ಕಾಗಿ ಅವರು BJP ಬಿಟ್ಟು ಹೊರಗೆ ಬರಲಿಕ್ಕೆ ಆಗ್ತಾಯಿಲ್ಲ. ಇನ್ನು ಶಿಂದೆ ಅವ್ರಿಗೆ ಅಂಥ ಭಯ ಇಲ್ಲ. ಅವ್ರಿಗೆ ಅವರಲ್ಲೂ ಇರ್ಬೋದು ಆರೋಪಗಳು ಇಲ್ಲ ಅಂತಲ್ಲ, ಆದರೆ ಅಂಥ ಹೇಳ್ಕೊಳ್ಳೋಂಥ ಭಯ ಇಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ BJP ಹೇಳಿದ್ರೆ ಎಸ್ ಅಂತ ಹೇಳ್ತಾ ಇದ್ದಾರೆ. ಆದರೆ BJP ಅವರು ವಿಶೇಷವಾಗಿ ಫಡ್ನವೀಸನ್ನು CM ಆಗಿ ಮಾಡೋದಿಲ್ಲ. ಮತ್ತು ಎಲ್ಲ ಕಡೆ ಇನ್ನೊಂದು ಬಹಳ ಸುಂದರವಾದ ಒಂದು ಏನಪ್ಪ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಶಿಂದೆ ಅವರು. ನಾನು ಜನಗಳಿಂದ ಮಾತಾಡಿಸ್ತಾ ಇದ್ದಾರೆ. ನಮ್ಗೆ ಬೇಕಾದಂಥ ವ್ಯಕ್ತಿಯಪ್ಪ, ಜನರ ಸಾಮಾನ್ಯ ಮನುಷ್ಯ ಈ ಶಿಂದೆ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು ಅಂತೇಳಿ ಜನರಿಂದ ಅಲ್ಲೇ ಮಾತಾಡಿಸ್ತಾ ಇದ್ದಾರೆ. ಇದರಿಂದ ಪ್ರೆಷರೈಸ್ ಮಾಡ್ತಾ ಇದ್ದಾರೆ ಅಲ್ಲಿ ಮರಾಠರಿಗೆ. ಯಾಕಪ್ಪ ಅಂತಂದ್ರೆ ಆ ಮಹಾರಾಷ್ಟ್ರದಲ್ಲ ಈಗಾಗಲೇ ಗೊತ್ತಿರುವ ಹಾಗೆ ಏನಪ್ಪ ಅಂತಂದ್ರೆ 150 ಈಗೇನು 288 ಏನು ಸೀಟುಗಳಿದ್ದಾವೆ, ಅದರಲ್ಲಿ 150 ಬಲ ಮರಾಠ ಅಲ್ಲಿಯ ಜನ ಆಯ್ಕೆಯಾಗಿದ್ದಾರೆ. ಇನ್ನು 100 OBC ಅಂದರೆ 250ರವರೆಗೆ OBC ಪ್ಲಸ್ ಮರಾಠ ಈ ಒಂದು ಶಾಸಕರು ಇರೋದರಿಂದ ಇದರ ಲಾಭವನ್ನು ತೆಗೆದುಕೊಂಡ ನಾನು ಹಿಡ್ಕೋಬೇಕಪ್ಪ ಈ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಜನಸಾಮಾನ್ಯ ಮನುಷ್ಯ ನಾನು ಅಂತ ತಾನು ಮರಾಠ ಅಂತೇಳಿ ತೋರಿಸ್ಕೊಳ್ಳುವಂಥ ಪ್ರಯತ್ನ, ಜೊತೆಗೆ OBC ನಾಮ ಇದ್ದೀವಪ್ಪ ಅನ್ನೋಂಥ ಮಾತನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ BJPಗೂ ಸಹ ಇದ್ರ ಸಲುವಾಗಿ ವಿಶ್ವಾಸ ಇಲ್ದಂಗೆ ಆಗಿ ಹೋಗ್ಬಿಟ್ಟದ. ಇನ್ನು ಅಜಿತ್ ಪವಾರ್ ಇಲ್ಲ BJP ಹೆಂಗೆ ಹೇಳ್ತದೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೀಗಾಗಿ ಇದೊಂದು ರೀತಿ ಏನಪ್ಪ ಅಂತಂದ್ರೆ ಈ ತ್ರಿಕೋನ ರೀತಿಯ ಒಂದು ತಿಕ್ಕಾಟ ನಡೆದ ಶಿಂದೆ ಫಡ್ನವೀಸ್ BJP. ಇದನ್ನ ಬಿಟ್ಟು ಇನ್ನೊಂದು ಅದ, ಅದು ನಿಮಗೆ ಹೇಳಿದ್ರೆ ನಿಮಗೆ RSS ಅವ್ರಿಗೆ ಶಿಂದೆ ಅವ್ರು ಮಾಡೋಕ್ಕಿಂತಲೂ ಈ ಫಡ್ನವೀಸನ್ನು ಮಾಡೋದು ಹೆಚ್ಚು ಲಾಭ ಅನ್ನುವಂಥ ಮಾತು. ಯಾಕಂದ್ರೆ ಫಡ್ನವೀಸ್ ಅಲ್ಲೇ ಬಹುಸಂಖ್ಯಾತರ ವ್ಯಕ್ತಿ ಅಲ್ಲ, ಬ್ರಾಹ್ಮಣರು ಇರೋದರಿಂದ ಪರ್ಸೆಂಟೇಜ್ ಕಡಿಮೆ ಇದೆ. ಅವರು ಮತ್ತು ಮೂಲತಃ RSSದ ಜೊತೆಗೆ ಕಂಡುಕೊಂಡಂಥವ್ರು ಮತ್ತು ಅವ್ರ ಸಿದ್ಧಾಂತಕ್ಕೆ ಭಾಳ ಸಮೀಪ ಬಿದ್ದಂಥವ್ರು. ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಒಂದು ಮಾತಿದ್ರು. ಇನ್ನೊಂದು ಕಡೆ ನಮ್ಮ ಮೋದಿಯವರ ಪ್ರಬಲ ಪ್ರತಿಸ್ಪರ್ಧಿ ಪ್ರವೀಣ್ ತೊಗಾಡಿಯಾ, ನಿಮ್ಗೆ ಗೊತ್ತದೆ, ಹೆಸರು ಕೇಳಿರ್ಬೋದು ನೀವು. ಪ್ರವೀಣ್ ತೊಗಾಡಿಯಾ ಅವರು ಗುಜರಾತ್ದವರು, ಮೋದಿಯವ್ರ ಜೊತೆಗೆ ಬೆಳೆದವರು, ಮೋದಿಯವ್ರನ್ನ ಬೆಳೆಸೋದ್ರಲ್ಲಿ ಕಾರಣೀಕರ್ತರಾದಂಥವರು. ಅವ್ರ ಹೆಸರು ಇಡೀ ರಾಷ್ಟ್ರ ತುಂಬ ಸಾಕಷ್ಟಿತ್ತು ಈ ಮೋದಿಯವ್ರು ಬರೋಕ್ಕಿಂತ ಪೂರ್ವದಲ್ಲಿ. ನಂತರದಲ್ಲಿ ಮೋದಿಯವ್ರ ಜೊತೆಯಾಗಿ ಮಾಡಿದರು. ನಂತರದಲ್ಲಿ ಅವರವ್ರಿಗೆ